ಇವತ್ತು ಸಾಹಿತ್ಯದ ಸಂದರ್ಭದಲ್ಲಿ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಇದೆ, ವಚನಗಳು ವಚನಕಾರ್ತಿಯರ ಪ್ರಭಾವ ಇದೆ. ಹಾಗಿದ್ದಾಗ ಅಭಿವ್ಯಕ್ತಿ ಭಾಳ ಪೊಳ್ಳಾಗಿರಲಿಕ್ಕೆ, ಸೂಪರ್ಫಿಷಿಯಲ್ ಆಗಿರಲಿಕ್ಕೆ ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ಕಾರಣ ಏನಿರ್ಬೋದು? ಅದು ಏನು ಗೊತ್ತಾ ಸರ್, ಈಗ ದಲಿತ ಸಾಹಿತ್ಯದ ಬಗ್ಗೆಗೂ ಇಂಥ ಆರೋಪಗಳು ಬಂದಿತ್ತು ಆಯಿತಾ. ಅಂದರೆ ಅದು ಘೋಷಣೆಗಳಾಗಿದೆ, ಅದು ಹೇಳಿಕೆಗಳಾಗಿದೆ ಅಂತ. ನಮಗೆ ಬಾಯಿ ತೆಗಿಯೋಕ್ಕೆ ಅವಕಾಶ ಇಲ್ಲದೆ ಇದ್ದಾಗ, ಅವಕಾಶ ಸಿಕ್ಕಿರೋ ಹೊತ್ತಿನಲ್ಲಿ ಕೆಲವು ಇಂಥವೆಲ್ಲ ಇರ್ತವೆ. ನೀವು ಆಮೇಲೆ ಅದನ್ನು ಸಾಹಿತ್ಯದ ಮಾನದಂಡಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ, ಆಮೇಲೆ ಅದನ್ನು ಫೇಲೇ ಮಾಡಿ, ನಪಾಸ್ ಮಾಡಿ, ನನಗೇನು ಅದು ಪ್ರಾಬ್ಲಮ್ ಇಲ್ಲ. ಆದರೆ ಸದ್ಯಕ್ಕೆ ಅದು ಪೊಳ್ಳಿರೋದು ಎಲ್ಲರ ಮಟ್ಟಿಗೂ ನಿಜ, ಗಂಡಸರ ಮಟ್ಟಿಗೆ ನಿಜ, ದಲಿತರ ಮಟ್ಟಿಗೆ ನಿಜ, ಮಹಿಳೆಯರ ಮಟ್ಟಿಗೂ ನಿಜ. ಅದನ್ನು ನಾವು ಹೆಣ್ಮಕ್ಳ ಮಟ್ಟಿಗೆ ಸ್ಪೆಸಿಫೈ ಮಾಡಿ ನೋಡಬೇಕಾದ ಅಗತ್ಯ ಇದೆ ನನಗನ್ಸಲ್ಲ. ಒಂದು. ಎರಡನೇದ್ದು, ಖರೆ ಅಂದರೆ ಇವತ್ತಿನ ಮಟ್ಟಿಗೆ ಒಳ್ಳೆ ಬರವಣಿಗೆ ಬರ್ತಿರೋದೇ ಮಹಿಳೆಯರಿಗೆ.